ಈ ಕಥೆಯು ಶುರುವಾಗೋದು ರಾಜಸ್ಥಾನಿನ ಬಿಷ್ಣೋಯಿ ಎಂಬ ಹಳ್ಳಿಯಲ್ಲಿ. ಈ ಹಳ್ಳಿಯು ಮೊದಲು ತುಂಬಾ ಸೊಂಪಾಗಿ ಹಾಗೂ ಧನಿಕವಾಗಿತ್ತು. ಆದ್ರೆ ಒಂದ್ಸಲ ಹಳ್ಳಿಯಲ್ಲಿ ಒಂದು ಸಂದರ್ಭ ನಡೆದ ನಂತರ ಮತ್ತೆ ಇವತ್ತಿನ ದಿನ ಈ ಹಳ್ಳಿಯಲ್ಲಿ ನಡೀತಾ ಇರೋ ವಿಷಯ ಅಂದ್ರೆ ಎಲ್ಲರ ಮನೆಯಲ್ಲಿ ಊಟದ ಕೊರತೆ ಇರುವುದು. ಹಳ್ಳಿಯ ಪ್ರತಿಯೊಂದು ಮನೆಯಲ್ಲಿದ್ದ ಅಡಿಗೆ ಮನೆಯಲ್ಲಿ ಎಲ್ಲಾ ಪಾತ್ರೆಗಳು ಖಾಲಿಯಾಗಿರ್ತಿತ್ತು. ಗೊತ್ತಾಗ್ತಿಲ್ಲ ನಮ್ ಹಳ್ಳಿಯ ಜನರು ಏನ್ ಪಾಪ ಮಾಡಿದ್ದಾರೆ ಅಂತ. ಇದ್ರಿಂದಲೇ ನಮ್ ಎಲ್ಲರ ಹಣೆ ಬರಹ ಹೀಗಾಗೋಯ್ತು. ಹೌದು ಕಣೆ, ದಿನದಿಂದ ದಿನಕ್ಕೆ ನಮ್ ಹಳ್ಳಿಯ ಜನರೆಲ್ಲ ಬಡವರಾಗ್ತಾ ಇದ್ದಾರೆ. ಆದ್ರೆ ಹೊಟ್ಟೆ ತುಂಬ್ಸಕ್ ಕೂಡ ಕಷ್ಟ ಆಗ್ಬಿಡ್ತಾ ಇದೆ. ಒಂದೊಂದ್ಸಲ ಅನ್ಸತ್ತೆ ಈ ಭೂಮಿ ಕೂಡ ನಮ್ಮನ್ನ ನೋಡಿದ್ರೆ ಇಷ್ಟ ಇಲ್ಲ ಅಂತ. ನಮ್ ಮುಂದಿನ ಭವಿಷ್ಯದವರು ಇದೇ ತರ ಜೀವನ ಮಾಡ್ತಾರಾ ಏನು? ಒಂದಿಷ್ಟು ಅನ್ನ ಇದ್ರೆ ಕೊಡಮ್ಮ ತಾಯಿ, ಈ ಸಾಧುವಿನ ಹೊಟ್ಟೆಯನ್ನ ತುಂಬಿಸಿ. ನಮ್ ಮನೇಲಿರೋ ಒಂದು ಪಾತ್ರೆಯಲ್ಲಿ ಕೂಡ ಒಂದು ಮೆದುಳು ಅನ್ನ ಇಲ್ಲ. ನಿಮಗ್ ನಾನ್ ಎಲ್ಲಿಂದ ತರ್ಲಿ? ಈ ಹಳ್ಳಿಯಲ್ಲಿ ಒಬ್ರಿಗೂ ಊಟ ಇಲ್ದೆ ಬರ ಹಿಡ್ದಂಗಾಗಿದೆ. ಬರ ಹಿಡ್ದಿಲ್ಲ ಇಲ್ಲಿ ಯಾರಿಗೂ. ನಿಮ್ಮೆಲ್ರಿಗೂ ವಿಶ್ವಾಸ ಕಮ್ಮಿ ಆಗಿದೆ. ನನಗೀಗ ಗೊತ್ತಾಗ್ತಾ ಇದೆ, ನಿಮ್ಮ ಹಳ್ಳಿಯಲ್ಲಿ ಚಿನ್ನದ ರಾಶಿಗಳು ಇದೆ ಗೊತ್ತಾ? ಎಲ್ಲಿ? ಬತ್ತೋಗಿರುವ ಬಾವಿಯಲ್ಲಿ. ಮತ್ತೆ ಅಷ್ಟೊಂದು ಚಿನ್ನ ನಿಮಗ್ ಸಿಕ್ಕಿದ್ರೆ ನೀವು ಶ್ರೀಮಂತರಾಗ್ತೀರಿ. ಆದ್ರೆ ನಾವ್ ಯಾರು ಇದನ್ನ ಯಾವತ್ತೂ ನೋಡಿಲ್ವಲ್ಲ. ನೀವು ನಿಮ್ಮ ಸಾಧಾರಣ ಕಣ್ಣುಗಳಿಂದ ಅದನ್ನ ನೋಡೋದಕ್ಕಾಗೋದಿಲ್ಲ. ಅದು ತಂತ್ರ ಸಾಧನೆಯಿಂದ ಬಂದಿಯಾಗಿದೆ. ನಿಮಗೆ ಆ ಖಜಾನೆ ಬೇಕು ಅನ್ನೋದಾದ್ರೆ ಅಮಾವಾಸ್ಯ ರಾತ್ರಿಯ ದಿನ ಒಂದು ನರಬಲಿ ಬೇಕು. ನಾವು ನರಬಲಿಯನ್ನು ಕೊಡೋದಿಕ್ಕೆ ತಯಾರಾಗಿದ್ದೀವಿ. ಹಾಗಾದ್ರೆ ತಂತ್ರ ಸಾಧನೆಯ ತಯಾರಿ ಮಾಡಿ. ಬೇಸತ್ ಹೋಗಿದ್ದ ಹಳ್ಳಿಯ ಜನರೆಲ್ಲರೂ ಆ ಬಾಬಾ ಹೇಳಿದ ಮಾತು ಕೇಳಿ ತಂತ್ರ ಸಾಧನವನ್ನು ಮಾಡ್ತಾರೆ. ಬಾಬಾ ಮದಿರ, ಮಾಂಸ, ಮತ್ಸ್ಯ, ರಕ್ತ ಮಿಶ್ರಣದ ಭಸ್ಮವನ್ನು ತಯಾರಿಸ್ತಾರೆ. ಹಳ್ಳಿ ಜನರೇ, ನರ ಬಲಿಗೆ ನನಗೆ ಬಲಿ ಬೇಕು. ಆಗ ಪಿಶಾಚಿಯ ಬಂಧನ ಮುರಿಯುತ್ತೆ. ಗುರುಗಳೇ, ನೀವು ಚಿಂತೆ ಮಾಡಬೇಡಿ. ನಾವು ಹಳ್ಳಿಯ ಜನಕ್ಕೋಸ್ಕರ ನಮ್ಮ ಬಲಿಯನ್ನೇ ಕೊಡ್ತೀವಿ. ನೀವು ಪಿಶಾಚಿಯ ಬಂಧನವನ್ನ ಮುರಿಯೋದಕ್ಕೆ ಶುರು ಮಾಡಿ. ಪಿಶಾಚಿ ಬಂಧನವನ್ನು ಕತ್ತರಿಸಲು ತಂತ್ರ ಸಾಧನವನ್ನು ಶುರು ಮಾಡ್ಕೊಳ್ತಾರೆ. ರಕ್ತ ದರ ನಿರೋಧಕಾಯ್ ಛಾಯಾ ಸಿದ್ಧ ಸಂಗರಾಗ್ರೆ. ಬಾಬಾ ಈ ತಂತ್ರ ಸಾಧನವನ್ನು ಇಡೀ ರಾತ್ರಿ ಮಾಡ್ತಾರೆ. ಈ ತಂತ್ರ ಸಾಧನವು ಕೊನೆಗೆ ಬಂದಾಗ ಆಗ ಬತ್ತೋಗಿದ್ದ ಭೂಮಿಯು ಕಂಪನಗೊಳ್ಳಕ್ಕೆ ಶುರುವಾಗತ್ತೆ. ಇದನ್ನ ನೋಡಿದ್ದೇ ಹಳ್ಳಿಯ ಜನರೆಲ್ಲ ಭಯಗೊಳ್ತಾರೆ. ಗುರುಗಳೇ, ಇಲ್ಲಿ ಏನಾಗ್ತಾ ಇದೆ? ಯಾಕೆ ಈ ರೀತಿ ಆಗ್ತಿದೆ ಅಂತಂದ್ರೆ ಧನದ ರಕ್ಷಣೆ ಮಾಡ್ತಿರುವಂತಹ ಧನ ಪಿಶಾಚಿಯ ಜ್ಞಾನ ಮುರಿದೋಗಿದೆ. ಬಾಬಾ ಮಾತಾಡ್ತಾನೇ ಇರ್ತಾರೆ. ಆಗ ಧನ ಪಿಶಾಚಿನಿ ಬಾವಿಯೊಳಗಿಂದ ಮೇಲ್ ಬರ್ತಾಳೆ. ಅವಳ ಶರೀರವು ಗಾಳಿಯಲ್ಲಿ ತೇಲ್ತಾ ಇದೆ. ಉದ್ದವಾದ ಕಪ್ಪಾದ ಕೂದಲು ಗಾಳಿಯಲ್ಲಿ ಹಾವಿನ ತರ ತೇಲಾಡ್ತಾ ಇದೆ. ಕಣ್ಣು ರಕ್ತದಷ್ಟು ಕೆಂಪಾಗಿದ್ದವು. ಕೋರೆ ಹಲ್ಲುಗಳು ವಕ್ರವಾಗಿದ್ದವು. ಅವಳ ಮುಖ ಸುಕ್ಕಲಾಗಿ ವಿಚಿತ್ರವಾಗಿರುತ್ತೆ. ಮೈಯೆಲ್ಲ ನೀಲಿಯಾಗಿರುತ್ತೆ. ಮತ್ತೆ ಅವಳು ಧನದಿಂದ ಆವರಿಸ್ಕೊಂಡಿದ್ದಾಳೆ. ಇದನ್ನ ನೋಡಿದ್ದೆ ಹಳ್ಳಿಯ ಜನರೆಲ್ಲ ಓಡೋಗ್ತಾರೆ. ಹೆದರಬೇಡಿ, ಧನ ಪಿಶಾಚಿಗೆ ಒಂದು ನರಬಲಿಯನ್ನ ಕೊಡಿ. ಅವಳು ಪ್ರಸನ್ನನಾಗ್ತಾಳೆ. ಹಳ್ಳಿ ಜನರು ಶ್ರೀಮಂತರಾಗ್ತೀರಾ. ಆದ್ರೆ ಗುರುಗಳೇ, ತನ್ನ ಪ್ರಾಣನ ಯಾರು ಕೊಡ್ತಾರೆ? ತನ್ನ ಪ್ರಾಣನ ಯಾರು ಕೊಡೋದಿಲ್ಲ. ಧನ ಪಿಶಾಚಿಯನ್ನು ನೋಡಿದ್ದೇ ತಕ್ಷಣ ಇಡೀ ಹಳ್ಳಿಯ ಜನರೆಲ್ಲ ಓಡೋಗಕ್ಕೆ ಶುರು ಮಾಡ್ತಾರೆ. ತಂತ್ರ ನಡೀತಿದ್ದ ಸ್ಥಳದಲ್ಲಿ ಬರೀ ಬಾಬಾ ಮಾತ್ರ ಕೂತಿರ್ತಾರೆ. ನನಗೆ ನರಬಲಿ ಕೊಡು, ನನಗೆ ನರಬಲಿ ಬೇಕು. ಇಲ್ಲ ಇಲ್ಲ, ನಿನ್ನ ಹತ್ರ ನರಬಲಿ ಕೊಡೋ ಶಕ್ತಿ ಇದ್ದೇ ಇದ್ದಾಗ ನನ್ನ ಆವಾಹನೆಯನ್ನು ಯಾಕೆ ಮಾಡ್ದೆ? ಧನಪಿಶಾಚಿನಿ ಬಾಬಾರ ಮೇಲೆ ಎಗರಿ ಅವಳ ಮೇಲೆ ಕೂತ್ಕೊಳ್ತಾಳೆ. ಅವರನ್ನ ಚುಚ್ಚಿ ಅವರ ಹೃದಯವನ್ನು ಹೊರಗಡೆ ತೆಗೆದು ಬಿಡ್ತಾಳೆ. ಮತ್ತೆ ತಿನ್ನಕ್ ಶುರು ಮಾಡ್ತಾಳೆ. ಸ್ವಲ್ಪ ಸಮಯದಲ್ಲೇ ನೋಡ್ತಾನೆ ಬಾಬಾರ ಶರೀರವು ಕಪ್ಪಾಗಿ ಮಾಯವಾಗೋಯ್ತು. ಮಾರನೆಯ ದಿನ ಹಳ್ಳಿಯ ಜನರೆಲ್ಲ ಆ ಬಾವಿಯ ಕಡೆಗೆ ಹೋಗ್ತಾರೆ. ಆಗ ನೋಡ್ತಾರೆ, ಆ ಬಾವಿಯಲ್ಲಿ ನೀರು ತುಂಬಿ ಹರಿತಾ ಇರುತ್ತೆ. ಬತ್ತೋಗಿದ್ದ ಬಾವಿಯ ಗೋಡೆ ಇಟಿಕೆಗಳೆಲ್ಲ ಈಗ ಸರಿ ಹೋಗಿದ್ದವು. ಆ ಬಾವಿಲಿ ಬಂಗಾರವು ತೇಲ್ತಾ ಇದೆ. ಅಲ್ಲೋಡಿ, ಈ ಬಾವಿನಲ್ಲಿ ಬಂಗಾರವು ತೇಲಿ ಬರ್ತಾ ಇದೆ. ಏನಿ ತಗೊಂಡ್ ಬಾ, ನಾನು ಈಗ್ಲೇ ಅದನ್ನ ಹೊರಗೆ ತೆಗಿತೀನಿ. ಹೋಗ್ಬೇಡ, ಧನ ಪಿಶಾಚಿ ನಿನ್ನನ್ನು ಕೂಡ ಸಾಯಿಸ್ಬಿಡ್ತಾಳೆ. ನೋಡ್ಲಿಲ್ವಾ ನೀನು ಆ ಪಿಶಾಚಿ ಬಂಧನವನ್ನ ಕತ್ತರಿಸಾಕಿದ್ದನ್ನ? ಆ ಮಹಿಳೆ ಬಂಗಾರವನ್ನು ತೆಗೆದುಕೊಳ್ಳಲು
ಮರದಿಂದ ಮಾಡಿದ್ದ ಏಣಿಯ ಸಹಾಯದಿಂದ ಬಾವಿಯೊಳಗೆ ಹೋಗಲು ಶುರು ಮಾಡ್ತಾಳೆ. ಆ ಮಹಿಳೆ ಬಾವಿಯಲ್ಲಿ ಪ್ರವೇಶ ಮಾಡ್ತಿದ್ದಂತೆ ಆ ಬಾವಿಲಿದ್ದ ನೀರು ತುಂಬಾ ಜೋರಾಗಿ ತಿರುಗಲು ಶುರುವಾಗ್ಬಿಡತ್ತೆ. ಮತ್ತೆ ಬಾವಿಲಿ ಒಂದು ಭಯಾನಕವಾದ ನಗು ಕೇಳ್ಸಕ್ಕೆ ಶುರುವಾಗತ್ತೆ. ಆಗ ಅಲ್ಲಿ ಆ ಧನಪಿಶಾಚಿನಿ ಪ್ರಕಟವಾಗ್ತಾಳೆ. ಕಾಪಾಡಿ! ಧನಪಿಶಾಚಿನಿ ಆ ಮಹಿಳೆಯ ಹೃದಯವನ್ನು ಕಿತ್ತು ತೆಗಿತಾಳೆ. ಮತ್ತೆ ಅದನ್ನ ತಿನ್ನಕ್ ಶುರು ಮಾಡ್ತಾಳೆ. ಇದನ್ನ ನೋಡಿದ್ದೆ ಹಳ್ಳಿಯ ಜನರೆಲ್ಲ ಗಾಬರಿಗೊಂಡು ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ರಾತ್ರಿಯ ಸಮಯ ಆಗಿದೆ. ಹಳ್ಳಿಯ ಜನರೆಲ್ಲರೂ ಆ ಧನಪಿಶಾಚಿಯಿಂದ ಗಾಬರಿಗೊಂಡು ರಸ್ತೆಯಲ್ಲಿ ಇರದೆ ಎಲ್ಲರೂ ಅವರವರ ಮನೆಯಲ್ಲಿ ಬಚ್ಚಿಟ್ಕೊಂಡಿದ್ದಾರೆ. ಹಳ್ಳಿಯ ಈ ರಾತ್ರಿ ತುಂಬಾ ಭಯಾನಕವಾಗಿತ್ತು. ಹಳ್ಳಿಲಿದ್ದ ಎಲ್ಲ ಮರಗಳು ವಿಚಿತ್ರವಾಗಿ ಅಲುಗಾಡಲು ಶುರುವಾದವು. ಮತ್ತೆ ಅದೇ ಬಾವಿಲಿ ಒಂದು ಭಯಾನಕವಾದ ನಗು ಕೇಳ್ಸಕ್ಕೆ ಶುರುವಾಗಿದೆ. ನೀನು ಮಾತಾಡದೆ ಸುಮ್ನೆ ಮಲ್ಕೋ, ಮನೆಯಿಂದ ಆಚೆ ಎಲ್ಲೂ ಹೋಗ್ಬಾರ್ದು. ನಮ್ಮ ಹಳ್ಳಿಗೆ ಧನಪಿಶಾಚಿನಿ ವಾಪಸ್ ಬಂದಿದ್ದಾಳೆ. ಹಳ್ಳಿಯ ಜನರೆಲ್ಲ ತುಂಬಾ ಭಯಭೀತಗೊಂಡು ಅವರವರ ಮನೆಗಳಿಂದ ಯಾರು ಹೊರಗೆ ಬರಲ್ಲ. ಆದರೆ ಹಳ್ಳಿಯಲ್ಲೆಲ್ಲ ಭೂತದ ಆವಾಹನೆ ಆಗಿಬಿಟ್ಟಿತ್ತು. ಒಂದು ವಯಸ್ಸಾದ ಮುದುಕಿ ಮಲ್ಗಿದ್ದಾರೆ. ಆಗ ಅಚಾನಕವಾಗಿ ಅವರ ಮಂಚ ಅಲುಗಾಡಕ್ ಶುರುವಾಗತ್ತೆ. ಆ ಮುದುಕಿ ಕಣ್ತೆರೆದು ನೋಡ್ತಾರೆ. ಮತ್ತೆ ನೋಡ್ತಾರೆ ಅವರ ಮನೆ ಬಾಗಿಲು ಇದ್ದಕ್ಕಿದ್ದಂತೆ ತೆಕ್ಕೊಳ್ಳತ್ತೆ. ಮತ್ತೆ ಎದುರುಗಡೆ ನೆಲದ ಮೇಲೆ ಬಂಗಾರದ ರಾಶಿ ಬಿದ್ದಿದೆ. ಇಷ್ಟೊಂದು ಬಂಗಾರ! ಅನ್ಸತ್ತೆ ಯಾರೋ ನಮ್ಮ ಹಳ್ಳಿಲ್ ಬಂದ್ ಹೋಗಿದ್ದಾರೆ ಅಂತ. ಅವರ ಬಂಗಾರವೆಲ್ಲ ಬಿದ್ದೋಗಿರ್ಬೇಕು. ಆ ಮುದುಕಿ ಬಂಗಾರವನ್ನು ತೆಗೆದುಕೊಳ್ಳಲು ಮನೆ ಹೊರಗಡೆ ಬರ್ತಾರೆ. ಆಗ ಆ ಕತ್ತಲಲ್ಲಿ ಧನಪಿಶಾಚಿನಿಯ ಕೆಂಪಾದ ಕಣ್ಣುಗಳು ಹೊಳೆಯಕ್ ಶುರುವಾಗತ್ತೆ. ಮತ್ತೆ ಅವಳು ಆ ಮುದುಕಿ ಮೇಲೆ ಆಕ್ರಮಣ ಮಾಡ್ತಾಳೆ. ಮತ್ತೆ ಆ ಮುದುಕಿಯ ರಕ್ತವನ್ನು ಹೀರ್ಕೊಳಕ್ ಶುರು ಮಾಡ್ತಾಳೆ. ಮಾರನೆಯ ದಿನ ಹಳ್ಳಿಯ ಜನರೆಲ್ಲರೂ ಗಾಬರಿಗೊಂಡು ಒಂದು ಜಾಗಕ್ಕೆ ಸೇರಿದ್ದಾರೆ. ಅಲ್ಲಿ ಆ ಮುದುಕಿ ಸತ್ತು ಬಿದ್ದಿರ್ತಾಳೆ. ಇವ್ರನ್ನ ಧನಪಿಶಾಚಿನೇ ಸಾಯಿಸಿರ್ತಾಳೆ. ನಾವೇನಾದ್ರೂ ಮಾಡ್ಲೇಬೇಕು, ಇಲ್ಲಾಂದ್ರೆ ಅವಳು ಎಲ್ಲರನ್ನೂ ಸಾಯಿಸ್ಬಿಡ್ತಾಳೆ ಅನ್ಸುತ್ತೆ. ಬನ್ನಿ, ನಾವು ಅಘೋರಿ ಬಾಬಾ ಹತ್ರ ಹೋಗೋಣ. ಅವರೇನಾದ್ರೂ ಉಪಾಯ ಕೊಡ್ತಾರೆ. ಪ್ರಧಾನರು ಮತ್ತು ಹಳ್ಳಿಯ ಜನರೆಲ್ಲರೂ ಅಘೋರಿ ಬಾಬಾ ಹತ್ರ ಹೋಗ್ತಾರೆ. ಮತ್ತೆ ಅವರು ಅಘೋರಿಗೆ ಎಲ್ಲ ಕಥೆಯನ್ನು ಹೇಳ್ತಾರೆ. ನಮ್ಮ ಹಳ್ಳಿಯ ಜನರು ಗೊತ್ತಿಲ್ಲದೆ ಧನಪಿಶಾಚಿನ ಜಾಗೃತ ಮಾಡಿದ್ದಾರೆ. ಅವಳು ಹಳ್ಳಿಯಲ್ಲಿ ಪ್ರವೇಶ ಮಾಡಿ ಎಲ್ಲರನ್ನು ಸಾಯಿಸ್ತಾ ಇದ್ದಾಳೆ. ಅವಳಿಂದ ತಪ್ಪಿಸ್ಕೊಳಕ್ಕೆ ಯಾವ್ದಾದ್ರು ಒಂದು ಉಪಾಯನ ಕೊಡಿ. ಉಪಾಯನ ಅವಳೇ ಕೊಡ್ತಾಳೆ, ಬನ್ನಿ ನನ್ ಜೊತೆ. ಅಘೋರಿ ಪ್ರಧಾನರು ಮತ್ತು ಹಳ್ಳಿಯ ಜನರೆಲ್ಲರೂ ಬಾವಿಯ ಕಡೆಗೆ ಹೋಗ್ತಾರೆ. ಅದರಲ್ಲೇ ಧನಪಿಶಾಚಿನಿ ವಾಸಿಸ್ತಿರೋದು. ಅಘೋರಿ ಬಾಬಾರವರು ಆ ಬಾವಿಯ ಹತ್ರ ನಿಂತ್ಕೊಂಡು ಒಂದು ಮಂತ್ರವನ್ನು ಓದ್ತಾರೆ. ಮತ್ತೆ ವಿಭೂತಿಯನ್ನ ಬಾವಿಯೊಳಗೆ ಬಿಸಾಕ್ತಾರೆ. ಆ ವಿಭೂತಿಯನ್ನು ಬಾವಿಯೊಳಗೆ ಹಾಕ್ತಿದ್ದಂತೆ ಅದರಿಂದ ಒಂದು ಬೆಂಕಿಯು ಹೊರಗಡೆ ಬರುತ್ತೆ. ಮತ್ತೆ ಧನಪಿಶಾಚಿನಿ ಪ್ರಕಟವಾಗ್ಬಿಡ್ತಾಳೆ. ಹೇಳು, ನೀನ್ ಯಾಕೆ ಹಳ್ಳಿ ಜನರಿಗೆ ತೊಂದರೆ ಕೊಡ್ತಾ ಇದ್ಯಾ? ಏನ್ ಬೇಕು ನಿನಗೆ? ನನಗೆ ನರಬಲಿ ಬೇಕಾಗಿದೆ. ನಮ್ ಕೈಲಿ ಕೊಡಕ್ಕಾಗ್ತಿರೋದನ್ನ ನೀನ್ ಯಾಕೆ ನಮ್ಮನ್ ಕೇಳ್ತಾ ಇದ್ಯಾ? ಅಘೋರಿಯ ಮಾತನ್ನು ಕೇಳಿದ ತಕ್ಷಣ ಧನಪಿಶಾಚಿನಿಗೆ ತುಂಬಾನೇ ಕೋಪ ಬರುತ್ತೆ. ಮತ್ತೆ ಅವಳು ಹಳ್ಳಿಯ ಜನರನ್ನೆಲ್ಲ ಹೊಡೆಯಲು ಓಡ್ಕೊಂಡು ಬರ್ತಾಳೆ. ಆಗ ಅಘೋರಿ ಧನಪಿಶಾಚಿನಿಯ ಶರೀರದ ಮೇಲೆ ಭಸ್ಮವನ್ನು ಹಾಕ್ತಾರೆ. ಇದರಿಂದ ಧನಪಿಶಾಚಿನಿ ಕೆಳಗೆ ಬಿದ್ದು ಬಿಡ್ತಾಳೆ. ಹೇಳು, ಈ ಹಳ್ಳಿಯಿಂದ ಹೋಗೋದಕ್ಕೆ ನಿನಗೆ ಏನ್ ಬೇಕು ಅಂತ ಹೇಳು. ನನಗೆ ಕಾಲಸಕನ ಬಲಿ ಬೇಕಾಗಿದೆ. ನಾನ್ ಕೇಳ್ಪಟ್ಟಿದ್ದೀನಿ ಕಾಲಸಕ ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ದಾನೆ ಅಂತ. ಇಲ್ಲ, ಅವನು ಸತ್ತೋಗಿಲ್ಲ, ಅವನು ಬದುಕಿದ್ದಾನೆ. ನಾನ್ ನೋಡಿದ್ದೀನಿ. ಅವನೀಗ್ಲೂ ಕೂಡ ಸ್ಮಶಾನದಲ್ಲಿ ಕೂತ್ಕೊಂಡು ತಂತ್ರ ಸಾಧನವನ್ನು ಮಾಡ್ತಾ ಇದ್ದಾನೆ. ಸ್ಮಶಾನದಲ್ಲಿ ಕೆಲವು ಕಡೆ ಬೆಂಕಿಯು ಉರಿತಾ ಇದೆ. ಮತ್ತೆ ಸ್ಮಶಾನದಲ್ಲಿ ಕಾಲಸಖ ಕೂತಿದ್ದಾನೆ. ಅವನ ಕತ್ತಲ್ಲಿ ಅಸ್ಥಿಗಳು ಹರಿದಾಡ್ತಿವೆ. ಅವನು ಸಮಾಧಿ ಮುದ್ರೆಯಲ್ಲಿದ್ದಾನೆ. ಮತ್ತೆ ಕಣ್ಣನ್ನು ಮುಚ್ಚಿದ್ದಾನೆ. ಸುತ್ತಲೂ ಸ್ಮಶಾನದ ಗತ್ತಲು. ಮತ್ತೆ ಅವನ ಮುಂದೆ ಅಗ್ನಿಯು ಜ್ವಲಿಸ್ತಾ ಇದೆ. ನನಗೆ ಅವನ ಬಲಿ ಬೇಕಾಗಿದೆ. ಆಗ ನಾನು ಯಾವತ್ತೂ ಈ ವಿಷ್ಣೋಯ್ ಹಳ್ಳಿಯಲ್ಲಿ ತಿರುಗಿ ನೋಡೋದಿಲ್ಲ. ಧನಪಿಶಾಚಿನಿ ಈ ಮಾತನ್ನು ಹೇಳಿದ ನಂತರ ಬಾವಿ ಒಳಗೆ ವಿಲೀನವಾಗುತ್ತಾಳೆ. ಹಳ್ಳಿಯ ಜನರೆಲ್ಲರೂ ಯೋಚಿಸಕ್ಕೆ ಶುರು ಮಾಡ್ತಾರೆ. ಈ ಕಾಲಸಕ ಚಿಕ್ಕ ವಯಸ್ಸಲ್ಲೇ ಸತ್ತೋಗಿದ್ದಲ್ಲ, ಮತ್ತೆ ಅವನು ಸ್ಮಶಾನದಲ್ಲಿ ತಂತ್ರ ಸಾಧನವನ್ನು ಮಾಡಲು ಹೇಗೆ ಸಾಧ್ಯ ಅಂತ. ಧನಪಿಶಾಚಿನಿ ಕಾಲಸಕನ ಬಲಿದಾನವನ್ನೇ ಯಾಕೆ ಬೇಡ್ತಾ ಇದ್ದಾಳೆ? ಧನಪಿಶಾಚಿನಿಗೂ ಕಾಲಸಕನಿಗೂ ಏನು ಸಂಬಂಧ ಇದೆ? ಈ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ತಿಳಿದುಕೊಳ್ಬೇಕಾದ್ರೆ ನಮ್ ಜೊತೆ ಜಟಾಧರ ಭಾಗ 2ರಲ್ಲಿ. ರಾಜಸ್ಥಾನಿನ ವಿಷ್ಣೋಯ್ ಹಳ್ಳಿಯ ಜನರು ಬಡತನದಿಂದ ತತ್ತರಿಸ್ತಾ ಇದ್ದಾರೆ. ಒಬ್ಬ ಬಾಬಾ ಅಲ್ಲಿಗೆ ಬರ್ತಾರೆ ಮತ್ತು ಹೇಳ್ತಾರೆ,
ಈ ಬತ್ತೋಗಿರೋ ಬಾವಿಲಿ ಬಂಗಾರದ ಖಜಾನ ಇದೆ ಅಂತ. ಇದರ ರಕ್ಷಣೆಯನ್ನು ಸ್ವಯಂ ಧನಪಿಶಾಚಿನಿಯೇ ಮಾಡ್ತಿರೋದಂತ. ಧನ ಪ್ರಾಪ್ತಿಯನ್ನು ಪಡೆದುಕೊಳ್ಳಲು ಧನಪಿಶಾಚಿನಿಗೆ ನರಬಲಿಯನ್ನು ಕೊಡಬೇಕಾಗಿದೆ. ಬಂಧನವನ್ನು ಕತ್ತರಿಸ್ತಾರೆ. ಪಿಶಾಚಿನಿ ಹೊರಗ್ ಬರ್ತಾಳೆ. ಆದ್ರೆ ಹಳ್ಳಿಯ ಜನರೆಲ್ಲ ನರಬಲಿಯನ್ನು ಕೊಡೋದೇ ಇಲ್ಲ. ಅವಳು ಕೋಪಗೊಂಡು ಆ ಬಾಬಾರನ್ನೇ ಸಾಯಿಸಿ ಅವರ ಹೃದಯವನ್ನು ಕಿತ್ತು ತಿಂದು ಬಿಡ್ತಾಳೆ. ಧನಪಿಶಾಚಿನಿಯು ಹಳ್ಳಿ ಒಳಗೆ ಪ್ರವೇಶಿಸಿದ ನಂತರ ಹಳ್ಳಿಯಲ್ಲಿ ವಿಚಿತ್ರ ಘಟನೆಗಳು ನಡೆಯಕ್ಕೆ ಶುರುವಾಗತ್ತೆ. ಅಘೋರಿ ಹತ್ರ ಧನಪಿಶಾಚಿನಿಯು ಮಾತಾಡ್ತಾಳೆ. ಅವಳು ಹಳ್ಳಿಯನ್ನು ಬಿಟ್ಟು ಯಾವಾಗ ಹೋಗ್ತಾಳೆ ಅಂದ್ರೆ ಕಾಲಸಕನ ಬಲಿಯನ್ನು ಕೊಡ್ತಾರೋ ಅವಾಗ ಅಂತ. ಮತ್ತೆ ಮುಂದೆ ಪ್ರಧಾನರು ಮತ್ತು ಹಳ್ಳಿಯ ಜನರೆಲ್ಲ ಆ ಸ್ಮಶಾನದ ಕಡೆಗೆ ನಡೆದುಕೊಂಡು ಹೋಗ್ತಾರೆ. ಮತ್ತೆ ನೋಡ್ತಾರೆ ಸ್ಮಶಾನದಲ್ಲಿ ಕೆಲವು ಕಡೆ ಬೆಂಕಿ ಉರಿತಾ ಇರೋದನ್ನ. ಮತ್ತೆ ಆ ಅಗ್ನಿಯ ಬೆಳಕಿನಿಂದ ಕಾಲಸಕನಿನ ಮುಖವು ಕಾಣಿಸ್ತಾ ಇದೆ. ಕಾಲಸಕನು ಕೂತಿದ್ದಾನೆ. ಅವನ ಕೊರಳಲ್ಲಿ ಅಸ್ಥಿಗಳ ಮಾಲೆ ಇದೆ. ಹಣೆಯ ಮೇಲೆ ರಕ್ತದ ತಿಲಕವೂ ಇದೆ. ಸಮಾಧಿ ಸ್ಥಿತಿಯಲ್ಲಿ ಇದ್ದಾನೆ. ಕಣ್ಣುಗಳು ಮುಚ್ಚಿದ್ದಾನೆ. ಸುತ್ತಲೂ ಸ್ಮಶಾನದ ಗತ್ತಲೆ. ಮತ್ತೆ ಎದುರುಗಡೆ ಅಗ್ನಿಯು ಜ್ವಲಿಸ್ತಾ ಇದೆ. ಕಾಲ್ಸಕ ಕಾಲಸಕ ಅವನ ಕಣ್ಣುಗಳನ್ನು ತೆರೆಯೋದಿಲ್ಲ. ಕಾಲ್ಸಕ, ನಿನ್ನ ಕಣ್ಣನ್ನ ತೆರಿ. ಇವನ್ ಯಾಕೇನು ಮಾತಾಡ್ತಾನೆ ಇಲ್ಲ? ಪ್ರಧಾನರೇ, ಅಕಸ್ಮಾತ್ ಕಾಲಸಕನು ಬದುಕಿಲ್ದೇ ಇದ್ರೆ? ಧನ ಪಿಶಾಚಿನಿ ಸುಳ್ಳಂತೂ ಹೇಳೋದೇ ಇಲ್ಲ. ಪಕ್ಕ ಇವನೇ ಕಾಲಸಕ ಆಗಿರ್ತಾನೆ. ನನ್ಗನ್ನಿಸ್ತಾ ಇದೆ ಇವನು ಕೂಡ ಯಾವ್ದೋ ಸಾಧನೆಯನ್ನು ಮಾಡ್ತಾ ಇದ್ದಾನೆ ಅಂತ. ಮತ್ತೆ ಇದರ ಪ್ರಭಾವದಿಂದಲೇ ನಮ್ಮ ಹಳ್ಳಿಯಲ್ಲಿ ಬರ ಹಿಡಿದಿರ್ಬೇಕು ಅಂತ. ಒಂದ್ ಕೆಲ್ಸ ಮಾಡಿ, ಇವನ್ ಮುಂದೆ ಇರೋ ಅಗ್ನಿಕೊಂಡಕ್ಕೆ ನೀರನ್ನ ಹಾಕಿ. ಇವನ ಸಾಧನೆ ಮುರಿಯುತ್ತೆ. ಪ್ರಧಾನರು ಹೇಳಿದ ನಂತರ ಹಳ್ಳಿಯಲ್ಲಿದ್ದ ಒಬ್ಬ ಮನುಷ್ಯ ಕಾಲ್ಸಕಾರ ಮುಂದೆ ಜ್ವಲಿಸ್ತಾ ಇದ್ದ ಅಗ್ನಿಯ ಮೇಲೆ ನೀರನ್ನು ಎರಚಿಬಿಡ್ತಾನೆ. ಕಾಲ್ಸಕನು ಕ್ರೋಧಗೊಳ್ತಾನೆ. ಏ ಮೂರ್ಖ, ನೀನಿದೇನ್ ಮಾಡ್ದೆ? ನನ್ನ 10 ವರ್ಷದ ಶ್ರಮಕ್ಕೆ ನೀರಾಕ್ಬಿಟ್ಟೆ. ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ನೀನ್ ಬದುಕಿದ್ರೆ ತಾನೇ ನಮ್ಮನ್ನ ಏನಾದ್ರೂ ಮಾಡೋದಕ್ಕೆ. ಹಿಡ್ಕೊಳ್ರಪ್ಪ ಇವನ್ನ, ಎಳ್ಕೊಂಡ್ ನಡ್ರಿ ಧನ ಪಿಶಾಚಿ ಹತ್ರ. ಪ್ರಧಾನರ ಮಾತುಗಳನ್ನ ಕೇಳಿ ಆ ಹಳ್ಳಿಯ ಜನರಲ್ಲಿದ್ದ ಇಬ್ಬರು ಕಾಲ್ಸಕಾನ ಕೈಗಳನ್ನು ಹಿಡಿದು ಧನಪಿಶಾಚಿನಿಯ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಈ ಜನಗಳು ಅವನನ್ನು ಧನಪಿಶಾಚಿನಿಯ ಹತ್ರ ಕರ್ಕೊಂಡು ಹೋಗ್ಬೇಕಾದ್ರೆ, ನೀವುಗಳು ಇದೇನ್ ಮಾಡ್ತಾ ಇದ್ದೀರಾ? ಬಿಟ್ಬಿಡಿ ಕಾಲಸಕನನ್ನ. ಆದ್ರೆ ಗುರುಗಳೇ, ಧನ್ ಪಿಶಾಚಿ ನಿಮ್ ಮುಂದೆನೆ ಹೇಳಿದ್ಲಲ್ವಾ ಅವಳಿಗೆ ಕಾಲಸಕನ ಬಲಿ ಬೇಕು ಅಂತ. ಆಗ ಅವಳು ಊರ್ ಬಿಟ್ಟು ಹೋಗ್ತಾಳಂತೆ. ಇದಲ್ಲ ಧನ ಪಿಶಾಚಿಯ ಒಂದು ಮಾಯೆ. ಸತ್ಯ ಏನಂದ್ರೆ, ನೀವೇನಾದ್ರೂ ಕಾಲಸಕನ ಬಲಿಯನ್ನ ಕೊಟ್ಬಿಟ್ರೆ ಆಗ ಧನ ಪಿಶಾಚಿಯ ಬಲಿಯ ನಾಶ ಖಂಡಿತ ಆಗೋದಿಲ್ಲ. ಅಯ್ಯೋ ಗುರುಗಳೇ, ನೀವಿದೇನ್ ಹೇಳ್ತಾ ಇದ್ದೀರಾ? ನಾನ್ ಸತ್ಯ ಹೇಳ್ತಾ ಇದ್ದೀನಿ. ನನ್ನ ತಂತ್ರಶಕ್ತಿಯಿಂದ ಗೋಚರಿಸಿದ್ದೀನಿ. ಆ ಧನ ಪಿಶಾಚಿನಿಯ ನಾಶ ಯಾರ ಕೈಯಲ್ಲಿ ಸಾಧ್ಯ ಆಗುತ್ತಂದ್ರೆ ಅದು ಕಾಲಸಕನ ಕೈಯಿಂದ. ಅದಕ್ಕೆ ಅವಳು ಇವನನ್ನ ಸಾಯಿಸಕ್ ನೋಡ್ತಿದ್ದಾಳೆ. ಏನು? ಆದ್ರೆ ಈ ಕಾಲಸಕ ಯಾರು ಗುರುಗಳೇ? ಧನ ಪಿಶಾಚಿ ಹತ್ರ ಇರುವಂತ ಧನ ಇದೆಯಲ್ಲ, ಅದಲ್ಲ ಕಾಲಸಕನದು. ಇದೇಗ್ ಸಾಧ್ಯ? ನಿಮ್ಗೆಲ್ಲ ಸತ್ಯನ ಹೇಳ್ತೇನೆ. ಸುಮಾರು 50 ವರ್ಷದ ಹಿಂದೆ ಕಾಲಸಕನ ತಂದೆ ಗಂಗಾಧರ್ ಹಳ್ಳಿಯ ದೊಡ್ಡ ಶ್ರೀಮಂತನಾಗಿದ್ರು. ಅವ್ರ ಹತ್ರ ವಜ್ರ, ಚಿನ್ನ, ಬೆಳ್ಳಿ ಇತ್ತು. ತುಂಬಾ ಹಣ ಇತ್ತು. ಅವರ ಮನೆಯಲ್ಲಿ ಬಂಗಾರದ ರಾಶಿಯು ಎಷ್ಟು ಇತ್ತು ಅಂದರೆ ಅವರಿಗೆ ಕಾಲಿಡಕ್ ಕೂಡ ಜಾಗ ಇರ್ತಾ ಇರ್ಲಿಲ್ಲ. ಬೆಳ್ಳಿಯ ವಸ್ತುಗಳು, ಬಂಗಾರದ ವಿಗ್ರಹಗಳು, ಬಂಗಾರದ ಆಭರಣಗಳು, ತುಂಬಾ ಪ್ರಾಚೀನವಾದ ವಸ್ತುಗಳೆಲ್ಲವೂ ಅಲ್ಲೇ ಇಟ್ಟಿರ್ತಾರೆ. ಮಗ ಕಾಲಸಕ, ನೋಡು, ನಮ್ ಎಲ್ಲಾ ಧನವನ್ನ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಹೊಲದಲ್ಲಿ ಬೆವರನ್ನ ಸುರಿಸಿ ನ್ಯಾಯವಾಗಿ ದುಡ್ದಿರೋ ಹಣ ಇದು. ನಾವು ಕಳ್ತನ ಮಾಡಿಲ್ಲ, ಯಾರಿಗೂ ಮೋಸ ಮಾಡಿಲ್ಲ. ನೀನು ಜೀವನದಲ್ಲಿ ನಮ್ಮ ಹಾಗೆ ಇರು. ಬೆಳಗ್ಗೆ ಎದ್ದೇಳು, ಕೆಲ್ಸ ಮಾಡು, ಇದನ್ನ ಕಳಿಬೇಡ. ಗಂಗಾರಾಮ್ ರಾತ್ರಿಯಲ್ಲಿ ಹಳ್ಳಿ ಜನರಿಂದ ಬಚ್ಚಿಟ್ಕೊಂಡು ಅವನ ಸಂಪತ್ತನ್ನ ತನ್ನ ಮಗನಿಗೆ ತೋರಿಸ್ತಿದ್ದ. ಆದ್ರೆ ಅವನ ಸಂಪತ್ತಿನ ಬಗ್ಗೆ ಹಳ್ಳಿಯಲ್ಲಿ ಹರಡ್ಬಿಡ್ತು. ನಾನ್ ನೋಡ್ದೆ, ನಿನ್ನೆ ರಾತ್ರಿ ಗಂಗಾರಾಮ್ ಅವರ ಮಗನಿಗೆ ಸಂಪತ್ತನ್ನ ತೋರಿಸ್ತಿದ್ದ. ತುಂಬಾ ದೊಡ್ಡ ಸಂಪತ್ತಿದೆ ಅವನ ಹತ್ರ. ನಾವದನ್ನ ಲೂಟಿ ಮಾಡಿದ್ರೆ ನಾವ್ ಇಡೀ ಹಳ್ಳಿ ಜನರು ಧನವಂತರಾಗ್ತೀವಿ. ಆದ್ರೆ ಲೂಟಿ ಮಾಡೋದೇಗೆ? ಅವ್ರ ಮನೇಲಿ ಬೆಂಕಿ ಹಚ್ಬಿಡೋಣ. ಅಪ್ಪ ಮಗ ಸಾಯ್ತಾರೆ, ಸಂಪತ್ತು ನಮ್ಮದಾಗುತ್ತೆ. ಹಳ್ಳಿ ಜನರು ಈ ಕಡೆ ಸಂಪತ್ತನ್ನ ಕದಿಯೋದಕ್ಕೆ ಯೋಜನೆ ಮಾಡ್ತಿದ್ರು. ಅಷ್ಟರಲ್ಲಿ ಈ ಗಂಗಾರಾಮ್ಗೆ ಆ ವಿಷಯ ಗೊತ್ತಾಯ್ತು. ಮತ್ತೆ ಅವನ ತಾಂತ್ರಿಕರನ್ನ ಕರೆದು ಅವನ ಎಲ್ಲಾ ಸಂಪತ್ತನ್ನು ಬಾವಿ ಒಳಗಡೆ ಹಾಕಿ ಅವನ ತಂತ್ರ ಕ್ರಿಯೆಯಿಂದ ಬಂಧನ ಮಾಡಿಬಿಟ್ಟ. ರಕ್ತಧಾರ ಸನ್ನಾದತಿ, ಖಜಾನಂ ಬಂಧತಿ, ನಾಗ ಬಂಧನ್ ಯಮದ್ವಾರ್ ರಕ್ಷತ ಧನ ಪಿಶಾಚಿನಿ.
ನನ್ನನ್ ಯಾಕೆ ಕರ್ದಿರೋದು ನೀನು? ಏ ಪಿಶಾಚಿನಿ, ನೀನು ಗಂಗಾರಾಮ್ನ ಧನವನ್ನ ರಕ್ಷಿಸು. ಆದ್ರೆ ಗುರುಗಳೇ, ನನ್ನ ಸಂಪತ್ತು ಕಾಣೆ ಆಗಲ್ಲ ಅಲ್ವಾ? ನೀನು ಮತ್ತೆ ನಿನ್ನ ಮಗ ಧನ ಪಿಶಾಚಿಯಿಂದ ಈ ಧನವನ್ನ ಪಡ್ಕೋಬೇಕು ಅಂದ್ರೆ ಅವಳು ನಿನಗೆ ವಾಪಸ್ ಕೊಡ್ತಾಳೆ. ಆದ್ರೆ ಹಳ್ಳಿ ಜನರಿಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಗಂಗಾರಾಮ್ ಅವನ ಎಲ್ಲಾ ಸಂಪತ್ತನ್ನ ತಂತ್ರ ಬಂಧನದಿಂದ ಬಂಧಿಸಿ ಬಾವಿಯಲ್ಲಿ ಬಚ್ಚಿಟ್ಟಿದ್ದಾನೆ. ಹಳ್ಳಿ ಜನರು ಗಂಗಾರಾಮ್ನ ಮನೆಗೆ ಬೆಂಕಿಯನ್ನ ಹಾಕ್ಬಿಟ್ರು. ಕಾಪಾಡಿ ಕಾಪಾಡಿ, ಬೆಂಕಿ ಬೆಂಕಿ! ಗುರುಗಳೇ, ಆ ಮನೆಯಲ್ಲಿ ಬೆಂಕಿಯಿಂದ ಇಬ್ರು ಸುಟ್ಟು ಹೋಗಿದ್ರೆ ನಮ್ಮ ಮುಂದೆ ನಿಂತಿರೋನ್ ಯಾರು? ಹಳ್ಳಿ ಜನರು ಕೂಡ ಹೀಗೆ ಅನ್ಕೊಂಡಿದ್ರು, ನಾನು ಸುಟ್ಟು ಬೂದಿ ಆಗಿದ್ದೀನಿ ಅಂತ. ನಾನು ಅಲ್ಲಿಂದ ಹೇಗೋ ಹೊರಗಡೆ ಬಂದೆ ಗೊತ್ತಾ? ಆದ್ರೆ ನೀವು ಆ ಧನ ಪಿಶಾಚಿನಿಯಿಂದ ನಿಮ್ಮ ಧನವನ್ನ ವಾಪಸ್ ಪಡ್ಕೊಳ್ಳಿಲ್ವಾ? ನಾನ್ ಧನ ಪಿಶಾಚಿನಿ ಹತ್ರ ನನ್ನ ಧನವನ್ನ ವಾಪಸ್ ಪಡ್ಕೊಳ್ಳೋದಿಕ್ಕೆ ಹೋಗಿದ್ದೆ. ಆದ್ರೆ ಹೇ ಧನ ಪಿಶಾಚಿನಿ, ನನ್ನ ಧನವನ್ನ ವಾಪಸ್ ಕೊಡು. ನೀನ್ ಯಾಕೆ ಇಲ್ಲಿಗ್ ಬಂದಿದ್ಯಾ? ನನಗೆ ನನ್ನ ಧನ ಬೇಕು. ಮತ್ತೆ ನನ್ನ ಹತ್ರ ಬಾ, ಹಾಗೆ ತಗೊಂಡು ಹೋಗು. ಕಾಪಾಡಿ ಕಾಪಾಡಿ! ಆಗ ಸೂರ್ಯೋದಯ ಆಯ್ತು. ಆಗ ಶರೀರದ ಮೇಲೆ ಸೂರ್ಯನ ಕಿರಣ ಬಿದ್ದಿದ್ ಕೂಡ್ಲೆ ಧನ ಪಿಶಾಚಿನಿ ಮಾಯ ಆದ್ಲು. ನಾನ್ ತಪ್ಪಿಸ್ಕೊಂಡೆ. ನಾನ್ ಅಲ್ಲಿಂದ ಓಡೋದ್ಮೇಲೆ ಕಳೆದ 10 ವರ್ಷದಿಂದ ಧನ ಪಿಶಾಚಿನ ಪರಾಜಯಗೊಳಿಸೋದಕ್ಕೆ ನಾನ್ ತುಂಬಾ ದೊಡ್ಡ ಸಾಧನೆ ಮಾಡ್ತಾ ಇದ್ದೆ. ಆ ಸಾಧನೆಗೆ 1 ವರ್ಷ ಉಳಿದಿದ್ದು, ಆದ್ರೆ ನೀವುಗಳು ಅದ್ರ ಮೇಲೆ ನೀರನ್ನ ಹಾಕ್ಬಿಟ್ರಿ. ಈಗ ಮತ್ತೆ ನಾನು 11 ವರ್ಷ ಕಠೋರ ಸಾಧನೆ ಮಾಡ್ಬೇಕು. ಈಗ ನೀನು 11 ವರ್ಷದ ಕಠೋರ ಸಾಧನೆ ಮಾಡುವಂತ ಅವಶ್ಯಕತೆ ಯಾವುದೂ ಇಲ್ಲ. ನಾನು ನಿನಗೆ ಎಂತ ಉಪಾಯ ಕೊಡ್ತೀನಿ ಅಂದ್ರೆ, ಅದರಿಂದ ಕೆಲವು ಕ್ಷಣಗಳಲ್ಲಿ ಧನ ಪಿಶಾಚಿನ ಸೋಲಿಸುವಂತ ಶಕ್ತಿಯನ್ನ ನೀನು ಗಳಿಸ್ತೀಯ. ಆದ್ರೆ ಹೇಗೆ? ನೀನು ಜಟಾಧಾರನಿಗೆ ಶರಣ ಆಗು. ರಾತ್ರಿಯ ಸಮಯ ಆಗಿದೆ. ಈಶ್ವರನ ಮೂರ್ತಿ ಇದೆ. ಅದರ ಮುಂದೆ ಕಾಲಸಕ ಮತ್ತೆ ಅಗೋರಿ ಬಾಬಾರು ಕೂತಿದ್ದಾರೆ. ಕಾಲಸಕ ಮತ್ತೆ ಅಗೋರಿ ಅವರ ಸುತ್ತಮುತ್ತಲೂ ತ್ರಿಶೂಲವನ್ನು ನೆಟ್ಟಿದ್ದಾರೆ. ಅಗೋರಿ ಮಂತ್ರವನ್ನು ಹೇಳ್ತಾ ಇದ್ದಂತೆ ಕಾಲಸಕನು ಅದನ್ನೇ ಹೇಳ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲೊಂದು ಜೋರಾಗಿ ಗಾಳಿ ಬೀಸಕ್ ಶುರುವಾಗುತ್ತೆ. ಧನ ಪಿಶಾಚಿನಿಯು ಪ್ರಕಟವಾಗ್ಬಿಡ್ತಾಳೆ. ನೀನ್ ಎದುರು ಬೇಡ. ನೀನು ಈ ತ್ರಿಶೂಲ ವೃತ್ತದಲ್ಲಿ ಕುತ್ಕೊಂಡಿದ್ರೆ ಅವಳು ನಿನಗೇನು ಮಾಡೋದಿಲ್ಲ. ನಿನ್ನನ್ನವಳು ಎದುರಿಸ್ತಾಳೆ. ಆದ್ರೆ ನೀನು ಮಂತ್ರ ಪಠಿಸೋದನ್ನ ಬಿಡಬೇಡ. ಧನಪಿಶಾಚಿನಿಯು ಕಾಲಸಕನಿಗೆ ಹೆದರಿಸಲು ತುಂಬಾನೇ ಪ್ರಯತ್ನವನ್ನು ಪಡ್ತಾಳೆ. ಭಯಾನಕವಾಗಿ ಜೋರಾಗಿ ನಗುತ್ತಾನೆ ಇರ್ತಾಳೆ. ಆದ್ರೆ ಕಾಲಸಕನು ಅವಳ ಕಡೆಗೆ ಗಮನಿಸದೇ ಇಲ್ಲ. ಧನಪಿಶಾಚಿಯು ಕಾಲಸಕನ ಹತ್ರ ಹೋಗಲು ಪ್ರಯತ್ನ ಪಡ್ತಾಳೆ. ಅವಳು ಯಾವಾಗ ಆ ತ್ರಿಶೂಲದ ಹತ್ರ ಬಂದು ಅದನ್ನು ದಾಟಲು ಹೋಗ್ತಾಳೋ ಆಗ ಬೆಂಕಿ ಹತ್ಕೊಳಕ್ ಶುರುವಾಗತ್ತೆ. ಆಗ ಮಾಯ ಆಗ್ಬಿಡ್ತಾಳೆ. ಅಘೋರಿ ಮತ್ತೆ ಕಾಲಸಕ ಇಬ್ರು ಶಿವ ಸಾಧನದಲ್ಲಿ ಮುಳುಗಿ ಹೋಗಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಅಲ್ಲೊಂದು ಧ್ವನಿ ಕೇಳ್ಸಕ್ ಶುರುವಾಗತ್ತೆ. ಕಾಲ್ಸಖ ಕಾಲ್ಸಖ. ಇದು ನನ್ನ ತಾಯಿಯ ಧ್ವನಿ. ಅಮ್ಮ, ಮಗ ಇಲ್ಲಿಗ್ ಬಾಪ. ನಿಮ್ಮಮ್ಮ ಈಗಾಗ್ಲೇ ಸತ್ತು ಹೋಗಿದ್ದಾರೆ. ಅವರು ನಿಮ್ಮಮ್ಮ ಅಲ್ಲ. ಕಾಲಸಕನು ಆ ಮುದುಕಿಯನ್ನು ನೋಡಿ ಭ್ರಮೆಗೆ ಒಳಗಾಗ್ಬಿಡ್ತಾನೆ. ಅವನ ಬುದ್ಧಿಯು ಕೆಲಸ ಮಾಡುವುದನ್ನು ನಿಲ್ಲಿಸೇ ಬಿಡುತ್ತೆ. ಮತ್ತೆ ಅಘೋರಿಯು ಎಷ್ಟು ಕರಿತಾ ಇದ್ರು ಅದನ್ನ ಕೇಳಿಸ್ಕೊಳ್ದೆ ಆ ತ್ರಿಶೂಲದ ಗಡಿಯನ್ನು ದಾಟ್ಕೊಂಡು ಆ ಮುದುಕಿಯ ಹತ್ರ ಹೋಗೇ ಬಿಡ್ತಾನೆ. ಅಮ್ಮ, ನಾನ್ ಬಂದ್ಬಿಟ್ಟೆ. ಕಾಲಸಕನು ಆ ಮುದುಕಿ ಹತ್ರ ಹೋಗಿದ ತಕ್ಷಣ ಆ ಮುದುಕಿಯು ಭಯಾನಕವಾದ ಧನಪಿಶಾಚಿನಿಯ ರೂಪಕ್ಕೆ ಬಂದು ಬಿಡ್ತಾಳೆ. ಕಾಲ್ಸಕ, ಸೂರ್ಯದೇವನು ನಿನ್ನನ್ನು ಕಾಪಾಡಿದ್ದ. ನಿನ್ನ ಯಾರು ಕಾಪಾಡೋದಿಕ್ಕೆ ಸಾಧ್ಯನೇ ಇಲ್ಲ. ಧನಪಿಶಾಚಿನಿ ಕಾಲಸಕನ ಕತ್ತನ್ನು ಹಿಸುಕಿ ಅವನನ್ನು ಮೇಲಕ್ಕೆತ್ತು ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಕಾಲಸಕನ ಉಸಿರು ನಿಂತು ಹೋಗ್ಬಿಡತ್ತೆ. ಮತ್ತೆ ಧನಪಿಶಾಚಿನಿಯು ಅವನನ್ನು ಜೋರಾಗಿ ಬಿಸಾಕ್ಬಿಡ್ತಾಳೆ. ಅವನು ಭಗವಂತ ಜಟಾಧರನ ಮುಂದೆ ಇದ್ದ ಭಸ್ಮದ ಒಳಗೆ ಬಿದ್ದುಬಿಡ್ತಾನೆ. ಮತ್ತೆ ಅವನು ಮೂಗಿನ ಹೊಳ್ಳೆಗಳ ಒಳಗೆ ಭಸ್ಮದ ಒಂದು ಮಿಶ್ರಣವು ಕಾಲ್ಸಕನ ಒಳಗೆ ಹೋಗ್ಬಿಡತ್ತೆ. ಆಗ ಅವನಿಗೆ ಶಕ್ತಿಯು ಬಂದ್ಬಿಡುತ್ತೆ. ಅವನು ಹತ್ತಿರದಲ್ಲಿದ್ದ ತ್ರಿಶೂಲವನ್ನು ಎತ್ಕೊಳ್ತಾನೆ. ಮತ್ತೆ ಆ ತ್ರಿಶೂಲದ ಸಹಾಯದಿಂದ ಧನಪಿಶಾಚಿಯ ಮೇಲೆ ಅದನ್ನ
ಅವನನ್ನು ಎಸೆದು ಬಿಡುತ್ತಾರೆ. ತ್ರಿಶೂಲವು ತಗುಲಿ ಧನಪಿಶಾಚಿ ಚೂರ್ ಚೂರಾಗ್ಬಿಡ್ತಾಳೆ. ಹಳ್ಳಿಯ ಜನರೆಲ್ಲರೂ ತುಂಬಾನೇ ಸಂತೋಷಗೊಳ್ತಾರೆ. ಧನಪಿಶಾಚಿನಿಯ ಸಾವಿನ ನಂತರ ಕಾಲಸಕನಿಗೆ ಅವನ ಬಂಗಾರವೆಲ್ಲವೂ ಮರುಕಳಿಸಿ ಬರುತ್ತವೆ.